ಇವತ್ತಿನ ವಿಡಿಯೋದಲ್ಲಿ ನಾನು ಮಾವು ಶುಂಠಿಯಿಂದ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ಚಟ್ನಿ ಮಾಡಿದ್ರೆ ಮಾವಿನಕಾಯಿ ಹಾಕಿದ ಪರಿಮಳನೇ ಇರುತ್ತೆ. ಇದಕ್ಕೆ ಏನೇನು ಬೇಕು ಹೇಳ್ತೀನಿ. ತೆಂಗಿನ ತುರಿ, ಜೀರಿಗೆ ಮೆಣಸು, ಉಪ್ಪು, ಮಾವು ಶುಂಠಿ ಹಾಕಿ ಕಡಿಯೋದು. ಒಗ್ಗರಣೆಗೆ ತೆಂಗಿನೆಣ್ಣೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಂದು ಮೆಣಸು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಜೀರಿಗೆ ಮೆಣಸನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳಬೇಕು. ಸ್ವಲ್ಪ ಹುರ್ಕೊಳ್ಬೇಕು. ಇದರ ಉರಿ ಹೋಗಲಿಕ್ಕೆ ಖಾರ ಇರುತ್ತಲ್ವ ಜೀರಿಗೆ ಮೆಣಸು, ಅದರದ್ದು ಉರಿ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ಜೀರಿಗೆ ಮೆಣಸು ಇಲ್ಲದೆ ಇದ್ದವರು ಹಸಿ ಮೆಣಸನ್ನು ಇದೇ ಥರ ಎಣ್ಣೆ ಹಾಕಿ ಹುರಿದು ಈ ಚಟ್ನಿಗೆ ಉಪಯೋಗಿಸ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸಾಕು, ಇದು ಆಯಿತು. ಮಿಕ್ಸಿ ಜಾರ್ ತಗೊಂಡು ತೆಂಗಿನ ತುರಿ, ಮಾವು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಒಂದು ಇಂಚಷ್ಟು ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಮೆಣಸು ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ. ರುಬ್ಬಿ ಆಗಿದೆ. ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಮಾವು ಶುಂಠಿ ಅಂದರೆ ಇದರ ಸ್ಮೆಲ್ಲು ಮಾವಿನಕಾಯಿ ಥರನೇ ಇರುತ್ತೆ, ಅದಕ್ಕೆ ಮಾವಿನ ಶುಂಠಿ ಅಂತಾರೆ. ಇದೊಂದು ಗೆಡ್ಡೆ ಅರಿಶಿನ ಎಲ್ಲ ಇರುತ್ತಲ್ವ, ಅದೇ ಥರ ಅರಿಶಿನದ ಗಿಡ ಥರನೇ ಇರುತ್ತೆ. ಒಂದು ಗಿಡ ಹಾಕ್ಕೊಂಡ್ರೆ ತುಂಬ ಆಗುತ್ತೆ. ಅವಾಗವಾಗ ಬೇಕಾದಾಗ ಕಿತ್ತು ಚಟ್ನಿ ಎಲ್ಲ ಮಾಡ್ಕೊಳ್ಬೋದು. ಒಗ್ಗರಣೆ ಮಾಡ್ಕೊಳ್ತೀನಿ. ಎಣ್ಣೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಂದು ಒಣಮೆಣಸು ಆಗಿದೆ. ಚಟ್ನಿಗೆ ಹಾಕ್ಕೊಡ್ತೀನಿ. ಮಲ್ನಾಡ್ ಸ್ಪೆಷಲ್ ಮಾವು ಶುಂಠಿ ಚಟ್ನಿ ರೆಡಿಯಾಗಿದೆ.